ಆಂಧ್ರ ಮತ್ತು ಕರ್ನಾಟಕದ ನಡುವೆ ಸೌಹಾರ್ದ ಸಂಬಂಧ ವೃದ್ಧಿಸುವ ನಿಟ್ಟಿನಲ್ಲಿ ಆನೆಗಳು ಹೆಜ್ಜೆ ಹಾಕಿದೆ. ಕರ್ನಾಟಕ ಆಂಧ್ರ ಗಡಿಯಲ್ಲಿ ಆನೆ ಮಾನವರ ಸಂಘರ್ಷಕ್ಕೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕರ್ನಾಟಕದಿಂದ ಆಂಧ್ರಕ್ಕೆ ಆನೆಗಳನ್ನು ಕಳುಹಿಸಲಾಗಿದೆ. ಇವತ್ತು ಕರ್ನಾಟಕದಿಂದ 5 ಕುಮ್ಕಿ ಆನೆಗಳನ್ನು ಆಂಧ್ರ ಪ್ರದೇಶಕ್ಕೆ ಹಸ್ತಾಂತರಿಸಲಾಗಿದೆ. ಕುಮ್ಕಿ ಆನೆಗಳು ಇವು ತರಬೇತಿ ಪಡೆದ ಆನೆಗಳಾಗಿದ್ದು ಕಾಡಾನೆಗಳನ್ನ ಪಳಗಿಸಲು ಹಾಗೂ ತರಬೇತಿ ನೀಡಲು ಮಾನವರ ಮೇಲೆ ದಾಳಿ ಮಾಡಿದಾಗ ಅವುಗಳನ್ನ ಓಡಿಸಲು ಕುಮ್ಕಿ ಆನೆಗಳನ್ನ ಬಳಸ್ತಾರೆ. ದೇಶದಲ್ಲಿ ಅತಿ ಹೆಚ್ಚು 3695 ಆನೆಗಳು ರಾಜ್ಯದಲ್ಲಿದ್ದು ಮಾನವ ಆನೆಗಳ ಸಂಘರ್ಷ ತಪ್ಪಿಸುವ ಸಲುವಾಗಿ ಕರ್ನಾಟಕ ಸರ್ಕಾರ ಸಹಕಾರದ ಹೆಜ್ಜೆ ಇರಿಸಿದೆ. ಕರ್ನಾಟಕದಿಂದ ಆಂಧ್ರಕ್ಕೆ ಕುಮ್ಕಿ ಆನೆಗಳ ಹಸ್ತಾಂತರ. 5 ಕುಮ್ಕಿ ಆನೆಗಳನ್ನ ಹಸ್ತಾಂತರಿಸಿದ ಸಿಎಂ ಸಿದ್ದರಾಮಯ್ಯ. ಇವತ್ತು ವಿಧಾನಸೌಧದ ಮುಂಭಾಗದ ಮೆಟ್ಟಿಲುಗಳ ಮೇಲೆ ಕುಮ್ಕಿ ಆನೆಗಳ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ 5 ಕುಮ್ಕಿ ಆನೆಗಳನ್ನ ಹಸ್ತಾಂತರ ಮಾಡಲಾಯಿತು. ಆಂಧ್ರ ಸರ್ಕಾರದ ಪರವಾಗಿ ಡಿಸಿಎಂ ಪವನ್ ಕಲ್ಯಾಣ್ 5 ಕುಮ್ಕಿ ಆನೆಗಳನ್ನ ಸ್ವೀಕರಿಸಿದ್ರು. ಜೂನಿಯರ್ ಅಭಿಮನ್ಯು, ರಂಜನ್, ಕೃಷ್ಣ, ದೇವ ಆನೆಗಳನ್ನ ಹಸ್ತಾಂತರ ಮಾಡಲಾಗಿದ್ದು ಇವುಗಳ ಸಪೋರ್ಟ್ಗಾಗಿ ಮಹೇಂದ್ರನನ್ನು ಕೂಡ ಕಳಿಸಿಕೊಡಲಾಗಿದೆ. ಕುಮ್ಕಿ ಆನೆಗಳನ್ನ ಸ್ವೀಕರಿಸಿದ ಬಳಿಕ ಪವನ್ ಕಲ್ಯಾಣ್ ಜಯ ಹೇ ಕರ್ನಾಟಕ ಮಾತೆ ಅಂತ ಕನ್ನಡದಲ್ಲೇ ಮಾತು ಆರಂಭಿಸಿದ್ರು. ನಾಡಗೀತೆಯ ಸಾಲುಗಳನ್ನ ಹಾಡುವ ಮೂಲಕ ಕನ್ನಡಾಭಿಮಾನ ತೋರಿಸಿದ್ರು. ಕುಮ್ಕಿ ಆನೆಗಳನ್ನ ಹಸ್ತಾಂತರಿಸಿದ್ದಕ್ಕೆ ಧನ್ಯವಾದ ಅರ್ಪಿಸಿದ್ರು. ಒಂದು ಇಂಡಿಯಾ ಅಲಯನ್ಸ್, ಮತ್ತೊಂದು ಎನ್ಡಿಎ, ಆದರೆ ಎರಡೂ ಸರ್ಕಾರಗಳ ಹಿತಾಸಕ್ತಿ, ಸಮಾಜದ ಕಲ್ಯಾಣ ಒಂದೇ ಅಂದ್ರು. ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸಋಷಿಗಳ ಗುರು. ಭಾರತ ಮಾತೆಯ ಮುದ್ದಿನ ಮಗಳಾದ ಕರ್ನಾಟಕ ತಾಯಿಗೆ, ಈ ಪುಣ್ಯ ಭೂಮಿಗೆ ಹಾಗೂ ಕರ್ನಾಟಕದ ಪ್ರಜೆಗಳಿಗೆ ನಾನು ತಲೆಬಾಗಿಸಿ ನಮಸ್ಕರಿಸುತ್ತಿದ್ದೇನೆ. ಅರಣ್ಯಕ್ಕೆ ಹಾಡು ಹಾಡುವ ಮುನ್ನ ನಾನು ನನ್ನ ಮನದ ಮುಂದೆ ನಿಲ್ಲುತ್ತಾನೆ. ಅರಣ್ಯಕ್ಕೆ ಹಾಡು ಹಾಡುವ ಮುನ್ನ ನಾನು ನನ್ನ ಮನದ ಮುಂದೆ ನಿಲ್ಲುತ್ತಾನೆ. ಅರಣ್ಯದ ಅರಿಸಿನ ಅರುಳುಗಳಿಂದ ನನ್ನ ಮನದ ಅರಿವಿನ ಅರುಳುಗಳು ತೆರೆಯುತ್ತವೆ. ಇದೇ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಮಾನವ ಆನೆಗಳ ಸಂಘರ್ಷ ತಪ್ಪಿಸಲು ಪರಸ್ಪರ ಎರಡೂ ರಾಜ್ಯಗಳ ಸಹಕಾರ ಅಗತ್ಯ ಇದೆ ಅಂತ ಹೇಳಿದ್ರು. ಇನ್ನು ಡಿಸಿಎಂ ಡಿಕೆಶಿ ಅರಣ್ಯ ಸಂಪತ್ತನ್ನ ಕಾಪಾಡುವ ಹೊಣೆ ಎಲ್ರಿಗೂ ಇದೆ ಅಂತ ಸಲಹೆ ನೀಡಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾನವ ಮತ್ತು ಆನೆ ಸಂಘರ್ಷ ಜಾಸ್ತಿ ಆಗಿದೆ. ಈ ತಡೆಗಟ್ಟಲಿಕ್ಕೆ ಎಲ್ಲ ರಾಜ್ಯಗಳ ಕೋಆಪರೇಷನ್ ಕೂಡ ಬೇಕಾಗ್ತದೆ. ಈ ಕೋಆಪರೇಷನ್ ಬೇಕಾದ್ರೆ ಈ ಬೇರೆ ಬೇರೆ ರಾಜ್ಯಗಳ ಜೊತೆ ಕೋಆರ್ಡಿನೇಷನ್ ಇದ್ರೆ ಮಾತ್ರ ಈ ಆನೆ ಮತ್ತು ಮಾನವ ಸಂಘರ್ಷವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ವಿಜಯಕ್ಕೆ ನಾಯಕ ವಿನಾಯಕ. ವಿಘ್ನಗಳನ್ನು ಆಂಧ್ರ ಪ್ರದೇಶದ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಲಿಕ್ಕೆ ಈ ವಿನಾಯಕನನ್ನು 6 ಜನರನ್ನ ಆರನ್ನ ನಾವು ಕಳಿಸ್ಕೊಡ್ತಾ ಇದ್ವಿ, ಭಾಳ ಟ್ರೈನ್ ಆಗಿ. ಬಹುಶಃ ಇದು ದೊಡ್ಡ ಇತಿಹಾಸ ಇದೆ. ಬಳಿಕ ಮಾತನಾಡಿದ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್, ತುಂಗಭದ್ರಾ ವಿಚಾರವಾಗಿ ಡಿಸಿಎಂ ಡಿಕೆಶಿ ಮಾತನಾಡಿದ್ದಾರೆ. ನಾನು ನಮ್ಮ ಸಿಎಂ ಜೊತೆಗೆ ಚರ್ಚೆ ನಡೆಸ್ತೇನೆ, ರೈತರಿಗೆ ಅನುಕೂಲ ಆಗುವ ರೀತಿ ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ದುಬಾರೆ ಸೇರಿದಂತೆ ಬೇರೆ ಬೇರೆ ಕಡೆ ತರಬೇತಿ ಪಡೆದಿರುವ ಆನೆಗಳನ್ನ ಹಸ್ತಾಂತರ ಮಾಡಲಾಗಿದ್ದು, ಒಟ್ಟಾರೆ ಆಂಧ್ರಪ್ರದೇಶದಲ್ಲಿ ಕಳೆದ 20 ವರ್ಷಗಳಿಂದ ಆನೆಗಳ ದಾಳಿಯಿಂದ ಹಲವರು ಮೃತಪಟ್ಟಿದ್ದಾರೆ. ಸದ್ಯ ಕುಮ್ಕಿಗಳನ್ನ ಹಸ್ತಾಂತರ ಮಾಡಲಾಗಿದ್ದು, ಆನೆ ಮಾನವ ಸಂಘರ್ಷ ತಡೆಗೆ ಮಹತ್ವದ ಹೆಜ್ಜೆಯಾಗಿದೆ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.